ಸರ್ ತೋರಿಸಿ. ಸರಿ ನೋಡಿ, ಈ ಶಿಲೆಗೆ ನಾವು ಉದ್ಭವ ಶಿಲೆ ಅಂತ ಹೇಳೋದು. ಅಂದರೆ ಕೊರಗಜ್ಜ ಬಂದು ಪ್ರಪ್ರಥಮವಾಗಿ ನೆಲೆಯಾಗುವ ಮೂಲ ಪ್ರಧಾನಾದಿ ಸ್ಥಳ ಇದು. ಇದರಿಂದ ಮತ್ತೆ ಅದು 7 ಕಲ್ಲು ಕುತ್ತಾರಲ್ಲಿ ಕೊಡೋದಿಲ್ಲ. ಇದರ ಒಂದು ಸ್ಥಳದ ಪೌರಾಣಿಕ ಹಿನ್ನೆಲೆ ಏನಂದರೆ, ಈ ಕೊರಗಜ್ಜೆ ಉಂಟಲ್ಲ, ಕದ್ರಿ ಮಂಜುನಾಥ ದೇವಸ್ಥಾನ ಮಂಗಳೂರು ನಗರದ, ಅಲ್ಲಿ ತನ್ನ ಕಾಯರೂಪ ಬಿಟ್ಟು ಮಾಯರೂಪಕ್ಕೆ ಬರ್ತಾನೆ. ಕಾಯ ಅಂದರೆ ಮನುಷ್ಯ ರೂಪದಿಂದ ದೈವಿ ರೂಪಕ್ಕೆ. ಅಲ್ಲಿ ಮಾಡ ಮೈಸಂದ ಎನ್ನುವ ದೈವ ಕೊರಗಜ್ಜನನ್ನು ಮಾಯ ಮಾಡೋದು, ಅಲ್ಲಿಗೆ ಹಸಿರು ಹೊರೆ ಕಾಣಿಕೆ ಕೊಂಡೋಗುವ ಆ ಜಾಗಕ್ಕೆ. ಹಾಗೆ ಮಾಯವಾದ ಕೊರಗಜ್ಜ ದೇವರಲ್ಲಿ ಒಂದು ನೆಲೆ ಕೇಳ್ತಾ ಬರ್ತಾನೆ, ಒಂದು ಸ್ಥಾನಮಾನ ಎಲ್ಲಿ ನನಗೊಂದು ನೆಲೆ ಸಿಗ್ತದಂತ. ಹಾಗೆ ಮೊದಲಾಗಿ ಇಲ್ಲಿ ಮಂಗಳಾದೇವಿ ಅಂತ ದೇವಸ್ಥಾನ ಉಂಟು ಮಂಗಳೂರಿನ, ಅಲ್ಲಿಗೆ ಬರ್ತಾನೆ. ಅಲ್ಲಿಂದ ಸೋಮನಾಥ ದೇವಸ್ಥಾನ ಅಂತ ಉಂಟು ಸೋಮೇಶ್ವರ ಕಡಲ ಕಿನಾರೆಯಲ್ಲಿ. ಅಲ್ಲಿಗೆ ಬರುವಾಗ ಆ ಸೋಮನಾಥ ದೇವರ ಅಪ್ಪಣೆ ಆಗ್ತದೆ, ನೀನು ಇಲ್ಲಿಂದ ಹಿಂತಿರುಗಿ ಹೋಗು, ನೀನಿಂದೊಂದು ಕೆಲಸ ಆಗಲಿಕ್ಕೆ ಉಂಟು ಅಂತ. ಹಾಗೆ ಕೊರಗಜ್ಜಲ್ಲಿಂದ ತಿರುಗಿ ಈ ಜಾಗಕ್ಕೆ ಬರ್ತಾನೆ. ನೋಡಿ, ಈ ಜಾಗಕ್ಕೆ ನಾವು ಕಲ್ಲಾಪು ಗಡಿ ಓಟ್ಲದ ಬಯಲು ಬುರ್ದುಗೋಳಿ ಅಂತ ಹೇಳೋದು. ಓಟ್ಲ ಅಂದರೆ ಇದೊಂದು ಕಾಲದಲ್ಲಿ ನೀರು ನಿಲ್ಲುವ ಪ್ರದೇಶ. ಅಂದರೆ 800-900 ವರ್ಷದ ಮೊದಲು ಇದೆಲ್ಲ ನದಿಯಾಗಿತ್ತಂತೆ. ಹಾಗೆ ಬರುವಾಗ ಕೊರಗಜ್ಜನಿಗೆ ಈ ಕಲ್ಲು ಕಾಣ್ತದೆ. ತನಗೊಂದು ನೆಲೆಯಾಗಲು ಜಾಗ ಸಿಕ್ಕಿತು ಅಂತ ಕೊರಗಜ್ಜ ಈ ಕಲ್ಲಿನ ಎದುರು ಬಂದು ಇಲ್ಲಿ ನಿಲ್ಲುವಾಗ ಈ ಕಲ್ಲಿನ ಮೇಲೆ ಪಂಜಂತಾಯಿ ಬಂಟ ಎನ್ನುವ 2 ದೊಡ್ಡ ಅರಸು ದೈವ, ಅಂದರೆ ಅವರು ರಾಜನ್ ದೈವಗಳು, ಬಂದು ಇಲ್ಲಿ ಆಸೀನರಾಗಿರುತ್ತಾರೆ. ಅವರು ಯಾಕೆ ಬಂದು ಈ ಕಲ್ಲಿನ ಮೇಲೆ ಆಸೀನರಾಗುವುದಂದರೆ, ಅಲ್ಲಿ ಮುಂದಕ್ಕೆ ಮೇಲೆ ಕುತ್ತಾರ ಅಂತ ಪ್ರದೇಶ ಉಂಟು, ಅದು ಮೂಲತಃ ಅವರ ಸಾಮ್ರಾಜ್ಯ. ಇಲ್ಲಿ ಕೇರಳದಲ್ಲಿ ಉದ್ಯಾವರ ಮಾಡ ಅಂತ ಉಂಟು, ಅಲ್ಲಿನ ದೈವಗಳು ಆ ಕಾಲದಲ್ಲಿ ಈ ಕುತ್ತಾರಿಗೆ ಬಂದು ಈ ಪಂಜಂತಾಯಿ ದೈವ ಜೊತೆ ಯುದ್ಧ ಮಾಡುತ್ತಾರೆ. ಈ ದೈವದ ನಡುವಿನ ಯುದ್ಧದಲ್ಲಿ ಈ ಪಂಜಂತಾಯಿ ಬಂಟ ಸೋಲ್ತಾರೆ. ಸೋತು ತನ್ನ ನೆಲೆಯನ್ನು ಕಲ್ಕೊಂಡು ಕುತ್ತಾರಲ್ಲಿ ತನ್ನ ಸ್ಥಾನಮಾನವನ್ನು ಕಲ್ಕೊಂಡು ಈ ಕಲ್ಲಿನ ಮೇಲೆ ಬಂದು ಇಲ್ಲಿ ಕುಳಿತುಕೊಳ್ಳೋದು. ಆಗ ಕೊರಗಜ್ಜ ಇವ್ರ ಹತ್ರ ಕೇಳ್ತಾರಂತೆ, ಯಾಕೆ ನೀವು ಇಲ್ಲಿ ಚಿಂತಾಗ್ರತವಾಗಿ ಕಲ್ಲಿನ ಮೇಲೆ ಕುಳಿತುಕೊಂಡಿದ್ದಂತ. ಆಗ ಇವರಲ್ಲಿ ನಮಗೆ ನೆಲೆ ಇಲ್ಲ, ನಾವು ಸೋತಿದ್ದೇವೆ, ಆ ಕಾರಣ ಬಂದು ಈ ಕಲ್ಲಲ್ಲಿ ಆಸೀನರಾಗಿದ್ದೇವೆ ಅಂತ. ಆಗ ಕೊರಗಜ್ಜ ಹೇಳ್ತಾರೆ, ನಾನು ಇನ್ನೊಮ್ಮೆ ಅಲ್ಲಿ ಕುತ್ತಾರಿಗೆ ಹೋಗಿ ಅವರುಗಳ ಜೊತೆ ಸಂಧಾನ ಮಾಡಿ ಮಾತುಕತೆ ಮಾಡಿ ನಮಗೆ ಆ ಕಳಕೊಂಡ ಜಾಗವನ್ನು ಮರಳಿ ಹಿಂತಿರಿಸಿಕೊಡುತ್ತೇನೆ ಅಂತ. ಹಾಗೇನಂತಂದರೆ, ಇದರ ಮೇಲೆ ಕುಳಿತ ಆ ಪಂಜಂತಾಯಿ ಬಂಟನಿಗೆ ಕೊರಗಜ್ಜನ ಮೇಲೆ ಒಂದು ಸಂದೇಹ ಆಗ್ತದೆ. ಯಾಕೆಂದರೆ ನಾವೇ ಒಂದು ದೊಡ್ಡ ಶಕ್ತಿ, ನಮಗೇ ಅಸಾಧ್ಯವಾಯಿತು ಅವರ ಜೊತೆ ಯುದ್ಧ ಮಾಡಲು, ಹೇಗೆ ಕೊರಗಜ್ಜ ಅವರ ಜೊತೆ ಯುದ್ಧ ಮಾಡುತ್ತಾನೆ, ಸಂಧಾನ ಮಾಡುತ್ತಾನೆ ಎಂದು ಇವರು ಮನದಲ್ಲಿ ಆಲೋಚನೆ ಮಾಡುವಾಗ ಈ ಜಾಗದಲ್ಲಿ ಕೊರಗಜ್ಜ ತನ್ನೊಂದು ಭಯಂಕರವಾದ ದೊಡ್ಡ ವಿರಾಟ ರೂಪವನ್ನು ಈ ದೈವಗಳಿಗೆ ತೋರಿಸ್ತಾನೆ. ಆಗ ಇವರಿಗೆ ಮನವರಿಕೆ ಆಗ್ತದೆ, ಇವನಿಂದ ಕೆಲಸ ಸಾಧ್ಯ ಅಂತ. ಹಾಗೆ ಮುಂದಕ್ಕೆ ಕೊರಗಜ್ಜಿಲಿಂದ ಅಲ್ಲಿ ಮೇಲೆ ಕುತ್ತಾರಿಗೆ ಹೋಗಿ ಆ ಉದ್ಯಾವರದ ಅರಸು ಜೊತೆ ಸಂಧಾನ ಮಾಡಲು ನೋಡುತ್ತಾನೆ. ಆದರೆ ಅವರು ಸಂಧಾನಕ್ಕೆ ಒಪ್ಪುವುದಿಲ್ಲ. ಅದರ ಬದಲಾಗಿ ಕೊರಗಜ್ಜ ಮತ್ತು ಅವರ ಜೊತೆ 7 ರಾತ್ರಿ 8 ಹಗಲು ಆ ಜಾಗದಲ್ಲಿ ಯುದ್ಧ ನಡೆಯುತ್ತದೆ. ಆದರೆ ಅವರನ್ನು ಸೋಲಿಸಲು ಅಸಾಧ್ಯವಾಗುತ್ತದೆ, ಯಾಕೆಂದರೆ ಅವರು ಬಲಿಷ್ಠರಾಗಿರುತ್ತಾರೆ. ಇವರನ್ನು ನಾನು ಯುದ್ಧದಿಂದ ಸೋಲಿಸಲು ಸಾಧ್ಯವಿಲ್ಲ, ಇವರನ್ನು ನಾನು ಯುಕ್ತಿಯಿಂದ ಸೋಲಿಸಬೇಕೆಂಬ ಭಾವನೆಯಿಂದ ಕೊರಗಜ್ಜ ಅಲ್ಲಿಯೇ ಹತ್ತಿರದಲ್ಲಿ ಕುತ್ತಾರು ಗುತ್ತ ಅಂತ ಒಂದು ಮನೆ ಉಂಟು, ಆ ಮನೆಗೆ ಹೋಗಿ ಆ ಮನೆಯ ಒಂದು ದನದ ಹಟ್ಟಿಯಲ್ಲಿ ಒಂದು ಬಿಳಿ ಬಣ್ಣದ ಮಾಯದ ದನವನ್ನು ಸೃಷ್ಟಿ ಮಾಡುತ್ತಾನೆ. ಸೃಷ್ಟಿ ಮಾಡಿ ಅದರ ಮುಂದಿನ ಒಂದು ಕೈಯನ್ನು ಎಳೆದು ಆ ಉದ್ಯಾವರದ ಅರಸುಗಳ ಮುಂದೆ ನಿಂತು ಬಿಸಿಲ್ತಾನೆ, ಒಂದು ವೇಳೆ ನೀವು ಇಲ್ಲಿಂದ ತೊಲಗದಿದ್ದರೆ ನಾನು ಇದನ್ನು ನಿಮ್ಮ ಮೇಲೆ ಎಸೆಯುತ್ತೇನೆ ಅಂತ. ಹಾಗೇನಾಗ್ತಂದರೆ ಆ ಉದ್ಯಾವರದ ಅರಸುಗಳು ಮನದಲ್ಲಿ ಆಲೋಚನೆ ಮಾಡುತ್ತಾರೆ, ಒಂದು ವೇಳೆ ಇವನು ನಮ್ಮ ಮೇಲೆ ಇದನ್ನು ಎಸೆದರೆ ನಾವು ಅಶುದ್ಧರಾಗುತ್ತೇವೆ, ನಮ್ಮ ಈ ಜಾಗಸವ ಅಪವಿತ್ರವಾಗ್ತೇವೆ ಎಂಬ ಭಾವನೆಯಿಂದ ಆ ಜಾಗವನ್ನು ಬಿಟ್ಟವರು ತೆರಳುತ್ತಾರೆ. ಹಾಗೆ ಕೊರಗಜ್ಜ ಯುದ್ಧದಿಂದಲ್ಲ ತನ್ನ ಯುಕ್ತಿಯನ್ನು ಉಪಯೋಗಿಸಿ ಆ ದೇವಗಳಿಂದ ಹಿಮ್ಮೆಟ್ಟುತ್ತಾನೆ. ಪುನಃ ವಾಪಸ್ಸು ಈ ಜಾಗಕ್ಕೆ ಬಂದು ನಿಂತು ಹೇಳ್ತಾನೆ, ನನ್ನ ಕೆಲಸವನ್ನು ನಾನು ಸಾಧಿಸ್ತೇನೆ, ನನಗೇನು ಅಂತ. ಆಗ ಇದರ ಮೇಲೆ ಕುಳಿತ ಆ ಪಂಜಂತಾಯಿ ಬಂಟ ಕೊರಗಜ್ಜನಿಗೆ ಅಭಯ ನೀಡುತ್ತದೆ, ಇಂದಿನಿಂದ ನೀನು ಈ ಕಲ್ಲಲ್ಲಿ ನೆಲೆಯಾಗು, ಬಂದ ಭಕ್ತರಿಗೆಲ್ಲ ಅನುಗ್ರಹಿಸು, ಹಾಗೆ ನಿನಗೆ ಮೇಲೆ ಗುಡ್ಡ ಪ್ರದೇಶದಲ್ಲಿ 7 ಕಡೆ ನಿನ್ನನ್ನು ಕಲ್ಲು ಹಾಕಿ ಆರಾಧನೆ ಮಾಡಲಾಗುವುದು. ಈಗ ಕುತ್ತಾರಿನಲ್ಲಿ 7 ಜಾಗದಲ್ಲಿ 7 ಕಡೆ ಕೊರಗಜ್ಜನ ಕಲ್ಲುಗಳಿವೆ. ಅದೆಲ್ಲ ಆ ಕಾಲದಲ್ಲಿ ಇಲ್ಲಿ ಆ ಪಂಜಂತಾಯಿ ಬಂಟ ಎನ್ನುವ ದೈವ ಕೊರಗಜ್ಜನಿಗೆ ನಂಬಲಿಕ್ಕೆ ಬೇಕಾಗಿ ಸಂಕಲ್ಪ ಮಾಡಿ ಹಾಕಿದ 7 ಜಾಗದ ಕಲ್ಲುಗಳು. ಹಾಗೆ ಪ್ರಧಾನ ಮೂಲ ಸ್ಥಳವಾಗಿ ಕೊರಗಜ್ಜ ಬಂದು ಮೊದಲಾಗಿ ನೆಲೆಯಾಗುವ ಜಾಗ ಇದು. ಈ ಕಲ್ಲಿನಲ್ಲಿ 4 ಸಾನ್ನಿಧ್ಯ ಉಂಟು, ಒಂದು ಗುಳಿಗ, ಕೊರಗಜ್ಜ, ಕೊರಗಜ್ಜನ ತಾಯಿ ಕೊರಪೋಲು ಹಾಗೂ ಈ ಜಾಗಕ್ಕೆ ಸಂಬಂಧಪಟ್ಟ ನಾಗ ಸಾನ್ನಿಧ್ಯ. ತುಂಬ ಧನ್ಯವಾದ, ತುಂಬ ತಿಳಿಸ್ಕೊಟ್ಟಿದ್ದೀರಾ. ಮತ್ತು ಇಲ್ಲಿ ಬರೋವಂಥ ಭಕ್ತಾದಿಗಳೆಲ್ಲ ಹೇಗೆ, ಅಂದರೆ ಯಾವ ರೀತಿ ಅವ್ರಿಗೆ ಒಳ್ಳೆ ಕೆಲಸಗಳಾಗಿದೆ? ಅಲ್ಲ, ಬರ್ತಾರೆ ತುಂಬ ಜನ, ಮತ್ತು ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಅರಕ ರೂಪದಲ್ಲಿ 3 ಸೇವೆ ಉಂಟು ಇಲ್ಲಿ. ಒಂದು ಕೋಲ ಸೇವೆ ದೊಡ್ಡ ಮಟ್ಟದಲ್ಲಿ, ಮತ್ತೊಂದು ಅಗಿಲು ಸೇವೆ, ಮತ್ತೊಂದು ಹೂವಿನ ಅಲಂಕಾರ ಸೇವೆ ಉಂಟು. ಪ್ರಾರ್ಥನೆ ಆದ ಮೇಲೆ ಈಡೇರಿದ ಮೇಲೆ ಕೊಡುವಂಥ ಕ್ರಮ ತುಂಬ ಕೋಲ ಸೇವೆಗಳಾಗುತ್ತೆ. ಪ್ರತಿ ಭಾನುವಾರ ಇಲ್ಲಿ 40 ಅಗಿಲು ಸೇವೆ ಆಗ್ತದೆ ಈ ಜಾಗದಲ್ಲಿ. ಕೋಲನೂ ಇದೆಯಲ್ಲ? ಕೋಲನೂ ಇದೆ, ಹೌದು. ಇಲ್ಲಿಗೆ ಬರ್ಬೋದು, ಪ್ರವೇಶ ಉಂಟು, ಎಲ್ಲರಿಗೂ ನೋಡುವ ಅವಕಾಶ ಉಂಟು ಈ ಜಾಗದಲ್ಲಿ. ಅಂದರೆ ಇಲ್ಲಿ ಮೊದಲು ಗುಳಿಗಣಿಗೆ ಕೋಲ ಆಗ್ತದೆ ಈ ಜಾಗ ಸಾನ್ನಿಧ್ಯದಲ್ಲಿ, ಮತ್ತೆ ಕೊರಗಜ್ಜ ಮತ್ತು ಕೊರಗಜ್ಜನ ತಾಯಿಗೆ ಕೋಲ. ಹಾಗೆ ಮತ್ತೆ ನಾಳೆ ಉಂಟು, ನಾಳೆ ಉಂಟು, ನಾಳೆದು ಉಂಟು. ಮತ್ತು ಇಲ್ಲಿ ಕೋಲ ಸೇವೆ ನಂತರ ಅನ್ನದಾನ ಉಂಟು. ಒಂದು ಕೋಲ ಕಿಲಿಸೋದನ್ನು